ಅರುಣ ಅವರು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದಾರೆ. ಅದೇನ್ ಮಾಡ್ತಾ ಇದ್ದಾರೆ ಅವರಿಂದನೇ ಕೇಳೋಣ. ಏನ್ ಮಾಡ್ತಾ ಇದ್ದೀರಾ ಅರುಣ ಅವರೇ? ಸೊ ನಾನೀಗ ಆನಿಯನ್ ಸ್ಟಫ್ಡ್ ರಿಚ್ ಗಾರ್ಡ್ ಅಂತ ಮಾಡ್ತಾ ಇದ್ದೇನೆ. ಆನಿಯನ್ ಸ್ಟಫ್ಡ್ ರಿಚ್ ಗಾರ್ಡ್ ಹೆಸರೇ ತುಂಬಾ ಟೆಂಪ್ಟಿಂಗ್ ಆಗಿದೆ. ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳೇನು ಅಂತ ಹೇಳ್ತೀರಾ? ಇದಕ್ಕೆ ಹೀರೆಕಾಯಿ, ಸಾಲ್ಟ್, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಶುಂಠಿ, ಆನಿಯನ್, ಕಸ್ತೂರಿ ಮೆಥಿ, ಆಯಿಲ್. ಮೊದಲನೇದಾಗಿ ಏನ್ ಮಾಡ್ಬೇಕು? ಫಸ್ಟು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಬೇಡ. ಹಾ ಸರಿ. ಈರುಳ್ಳಿ ಹುರಿಯೋದೇನ್ ಬೇಡವಾ? ಇಲ್ಲ ಇಲ್ಲ, ಹಸಿ ಈರುಳ್ಳಿ ಹಸಿನೇ ಹಾಕೊಂಡ್ರೆ ಸಾಕು. ಸಾಕಷ್ಟು ಸಾಕು. ನೆಕ್ಸ್ಟ್ ಏನ್ ಬೇಕು? ಬೆಳ್ಳುಳ್ಳಿ, ನೆಕ್ಸ್ಟ್ ಶುಂಠಿ. ಮೇಡಮ್ ಅವ್ರು ಉಪ್ಪಿದೆಯಲ್ಲಿ? ಖಂಡಿತ ಇದೆ, ಉಪ್ಪು ಹಾಕಿ. ಉಪ್ಪಿಟ್ಟು ಸ್ವಲ್ಪ ಅವಸರ ನೋಡ್ಕೊಳ್ಳಿ, ಯಾಕಂದ್ರೆ ಅವ್ರು ಸ್ವಲ್ಪ 4 ಸ್ಪೂನ್ ಹಾಕ್ತಾರೆ ಜಾಸ್ತಿ. ಪಾಪ ಬಿಗಿನಿಂಗ್ ಆತರ ಮಾಡ್ತಾ ಇದ್ರು, ಈಗ ಸ್ವಲ್ಪ ಕಂಟ್ರೋಲ್ ಆಗಿದ್ದಾರೆ. ಕಂಟ್ರೋಲ್ ಆಗಿದ್ದಾರೆ. ಓಕೆ ಪಾಪ. ಓಕೆ ನೆಕ್ಸ್ಟ್ ಇದು ಗ್ರೀನ್ ಚಿಲ್ಲಿ ಹಾಕ್ಬಿಡಿ. ನಾನೇ ಹಾಕ್ಲಾ? ಎಷ್ಟು ಹಾಕ್ಬೇಕು? ಸ್ವಲ್ಪ, ಅದ್ರಲ್ಲಿ ಒಂದು 3 ಹಸಿಮೆಣಸಿನ್ಕಾಯಿ ಸಾಕಾಗುತ್ತೆ. ಓಕೆ, ಇಷ್ಟನ್ನ ಪೇಸ್ಟ್ ಮಾಡ್ಕೊಬೇಕು. ನೀರು ಹಾಕ್ಬೇಕು, ಸ್ವಲ್ಪ ನೀರು ಬೇಕಾದ್ರೆ ಆಮೇಲೆ ಹಾಕೋ. ಹಾ, ಆಗಿದೆ, ರೆಡಿ ಆಗಿದೆ. ಮೆಣಸಿನಕಾಯಿ ಜಾಸ್ತಿ ಹಾಕಿಲ್ಲಲ್ಲ? ಇಲ್ಲ ಇಲ್ಲ, ಕಡಿಮೆನೇ ಇದೆ. ನೀವು ವರಿ ಮಾಡ್ಕೋಬೇಡಿ, ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಪಾಪ ಅವ್ರು ಅವಾಗ್ಲೇ ನಿಮ್ ಬಗ್ಗೆ ಇವತ್ತು ನಿಮ್ ಮುಂದೆ ಕೂತ್ಕೊಂಡಿದ್ದಾರೆ, ಅದಕ್ಕೆ ಇಷ್ಟು ಕಮೆಂಟ್ ಮಾಡ್ತಾ ಇದ್ದಾರೆ. ಮನೇಲಿ ಹೇಗಿದೆ ಅಂತ ಕೇಳಿದಾಗ ಏನು ಹೇಳಲ್ಲ, ನೋಡಕ್ಕೂ ಬರಲ್ಲ ಏನ್ ಮಾಡ್ತಾರೆ ಅಂತ. ಏನಿವೆ ಇರ್ಲಿ. ನೆಕ್ಸ್ಟ್ ಸಾಲ್ಟ್ ಕೊಡಿ ಸ್ವಲ್ಪ. ಇಲ್ಲ, ಮದುವೆ ಬಿಗಿನಿಂಗ್ ಅಲ್ಲಿ ಈ ತರ ಮಾಡ್ತಾ ಇದ್ರು, ಈಗ ಚೆನ್ನಾಗಿ ಮಾಡ್ತಾರೆ. ಹೇಳಿ ಅರುಣ ಅವರೇ, ಅವಾಗಿಂದ ಇವ್ರು ನಿಮ್ಗೆ ಇಷ್ಟೊಂದು ಕಾಲ ಎಳಿತಾ ಇದ್ದಾರೆ. ಎಷ್ಟು ವರ್ಷ ಆಯ್ತು ನಿಮ್ ಮದ್ವೆ ಆಗಿ? ಈಗ 1 year 4 months ಆಯ್ತು ಅಷ್ಟೇ. ಅಷ್ಟೇನಾ? ಅಷ್ಟೇ. ನಾವು ಕೆಲಸ ಮಾಡಿನೂ ಅಷ್ಟೇ ಆಯ್ತು. ಭಾಗ್ಯದ ಬಳೆಗಾರ ಆದ್ಮೇಲೆನೆ ಮ್ಯಾರೇಜ್ ಆಗಿತ್ತು. ಹೌದಾ? ನೀವು ಮೈಸೂರು ಹುಡುಗಿನ? ಇಲ್ಲ, ನಾ ಶಿವಮೊಗ್ಗ. ನೀವು ಶಿವಮೊಗ್ಗ? ಆಕ್ಚುಲಿ ನಾವಿಬ್ರು ರಿಲೇಟಿವ್ಸ್. ಓಕೆ. ನನ್ಗೆ ಗೊತ್ತಿರಲಿಲ್ಲ ಇವ್ರು ಫಿಲ್ಮ್ ಇಂಡಸ್ಟ್ರಿಲಿ ಇದಾರೆ ಅಂತ. ಒಂದ್ಸಲಿ ನಾನು PU ಓದ್ವಾಗ ಬೆಂಗಳೂರಿಗೆ ಬಂದೆ, ಅಲ್ಲಿ ಗೊತ್ತಾಯ್ತಾನ ಇವರು ನಮ್ಮ ರಿಲೇಟಿವ್ ಈ ತರ ಇಂಡಸ್ಟ್ರಿ ಇದಾರೆ. ಎಕ್ಸ್ಕ್ಯೂಸ್ ಮೀ ಟೈಮ್ ಅಲ್ಲಿ. ಸೊ ಅಲ್ಲಿ ನಾವಿಬ್ರು ಮೀಟ್ ಆಗಿತ್ತು. ಲವ್ ಆಯ್ತಾ ಅಲ್ಲಿ? ಅಂದ್ರೆ ಜಸ್ಟ್ ನೋಡಿದ್ದು, ಅಂದ್ರೆ ಇವ್ರ ಫ್ಯಾಮಿಲಿಲೆಲ್ಲ ಆಮೇಲೆ ಈ ತರ ಆಗೋಣ ಹುಡುಗಿ ಇದ್ದಾಳೆ ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡ್ಕೊಂಡ್ರು. ನೆಕ್ಸ್ಟ್ ಡ್ಯಾಡಿ ಎಕ್ಸ್ಕ್ಯೂಸ್ ಮೀ ಶೂಟಿಂಗ್ ಅಲ್ಲಿ ನೋಡ್ದೆ, ಫಸ್ಟ್ ಸೈಟ್ ಬೆಸ್ಟ್ ಸೈಟ್ ಅಂತಾರಲ್ಲ ಆತರ ಆಯ್ತು. ಸ್ವಲ್ಪ ದಿನ ನಮ್ಮ ಅಮ್ಮವ್ರ ಹತ್ರ ಕೇಳಿದಾಗ ಅವ್ರು ಇಲ್ಲ ಎಜುಕೇಶನ್ ಇದೆ, ಎಜುಕೇಶನ್ ಆಗಿದೆ. ಆಗ ನಾನು ಸ್ವಲ್ಪ ವೆಯ್ಟ್ ಮಾಡಿ ಒಂದು 4 ವಿಚಾರ ಮಾಡಿ ಆಮೇಲೆ ಇನ್ನೊಂದ್ಸಲ ಕೇಳಿದಾಗ ಅವರು ಇಲ್ಲ ಇನ್ನೊಂದು 2 years ಇದೆ ಅಂತ ಹೇಳಿದ್ರು ಎಜುಕೇಶನ್. ಇಲ್ಲ ಮದುವೆ ಮಾಡ್ಕೊಬಿಡಿ, ಬೆಂಗಳೂರು ನಾನೇ ಓದಿಸ್ತೀನಿ. ಅವರು ಓದಿಸ್ತೀನಿ ಅಂದ್ರೆ ಗ್ಯಾರಂಟಿ ಮೇಲೆ ಮದುವೆ ಮಾಡ್ತೀನಿ ಅಂತ ಮದುವೆ ಮಾಡ್ಕೊಟ್ರು. ಸೊ ನಂದು BBM ಆದ್ಮೇಲೆ ಮ್ಯಾರೇಜ್ ಆಯ್ತು. ಸೊ ಈಗ MCOM ಸೇರಿಸಿದ್ದಾರೆ, ಹೋಗ್ತಾ ಇದ್ದೀನಿ ಕಾಲೇಜ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಖುಷಿ ಆಯ್ತು. ಥ್ಯಾಂಕ್ ಯು. ಈಗ ಮಿಕ್ಸಿಗೆ ಹಾಕಿದ್ ರೆಡಿ ಆಗಿದೆ. ಈ ಪೇಸ್ಟ್ ನ ಹೀರೆಕಾಯಿ ಇದೆಯಲ್ಲ ಅದಕ್ಕೆಲ್ಲ ಹಚ್ಬಿಡೋಣ. ಇದನ್ನ ಹಚ್ಬೇಕಾ? ಸ್ಟಫ್ ಮಾಡ್ಬೇಕಾ? ಸ್ಟಫ್ ಮಾಡಿ ತಗೊಂಡು ನಾ ಇದು ಹಾಕ್ತಾ ಇರ್ತೀನಿ, ನೀವು ಬಾಣ್ಲಿ ಇಟ್ಬಿಡಿ. ಅಂದ್ರೆ ಇದಕ್ಕೆ ಜಾಸ್ತಿ ಎಣ್ಣೆ ತಗೊಳ್ಳೋದು? ಜಸ್ಟ್ ಫ್ರೈ ಮಾಡೋದಷ್ಟೇ. ಫ್ರೈ ಮಾಡಕ್ಕಷ್ಟೇನಾ? ಸ್ಟಫ್ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈಗ ನಾನ್ ವೆಜ್ಗೆ ಹೇಗೆ ನಾವು ಸ್ಟಫ್ ಮಾಡ್ತೀವಿ ಆತರ ಮಾಡೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ. ಓಕೆ. ಸೊ ಈಗ ಆಯಿಲ್ ಕಾದಿದೆ ಅನ್ಸುತ್ತೆ, ಇದಕ್ಕೆ ಒಗ್ಗರಣೆ ಹಾಕ್ಬಿಡೋಣ. ಸಾಸಿವೆ ಕೊಡಿ. ಒಗ್ಗರಣೆ ಸ್ವಲ್ಪ ಘಾಟ್ ಕಮ್ಮಿ ಇರ್ಲಿ ಅಮ್ಮ. ನಿಜವಾಗ್ಲೂ ಎಲ್ಲಾರು ಒಳ್ಳೆ ಗಂಡ, ಸೈಲೆಂಟ್ ಆಗಿರ್ಲಿ. ಇಲ್ಲ ಇವರು ಒಗ್ಗರಣೆ ಹಾಕೋದು 4 ಮನೆ ಕೇಳಿಸುತ್ತಮ್ಮ. ಹೌದಾ? ಪಕ್ಕದೆಲ್ಲ ಕೇಳ್ತಾ ಇದ್ರು, ನಿಮ್ ಮಿಸಸ್ ನೋಡ್ರಿ ಒಗ್ಗರಣೆ ಹಾಕ್ತಾ ಇದಾರೆ. ಇದು ಆತರ ಒಗ್ಗರಣೆ ಅಲ್ಲ, ಇದು ಅಡ್ಗೆ ಒಗ್ಗರಣೆ. ಕೇಳಿಸಲ್ಲ ಆತರ ಒಗ್ಗರಣೆ ಅಂದ್ರೆ ಬೇರೆ ತರ ಇರುತ್ತೆ. ಅವ್ರು ಹೇಳೋದಕ್ಕೆ ಇವ್ರು ಹೇಳೋದಕ್ಕೆ ಬೇರೆ. ಇನ್ನೊಂದ್ಸಲ ಆಫೀಸಲ್ಲಿ ಇರ್ತೀನಮ್ಮ, ಸ್ವಲ್ಪ ದೂರ ಇದೆ ಆಫೀಸ್, ಅಲ್ಲಿಗೆ ಸೌಂಡ್ ಬರುತ್ತಮ್ಮ. ನನ್ಗೆ ಇಲ್ಲಿ ಯಾಕೋ ಒಗ್ಗರಣೆ ಸೌಂಡ್ ಕೇಳಿಸ್ತಾ ಇಲ್ಲ, ಪಾತ್ರೆ ಸಾಮಾನ್ ಸೌಂಡ್ ಕೇಳಿಸ್ತಾ ಇದೆ. ಸಾಸಿವೆ ಹಾಕ್ದೆ. ಸೊ ಇದಕ್ಕೆ ಸ್ವಲ್ಪ ಜೀರಿಗೆ. ಓಕೆ. ಆಮೇಲೆ ಉದ್ದಿನ ಬೇಳೆ ಕೊಡಿ. ಒಂದು 4 ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ,
ಇಲ್ಲಿ ಸ್ಟಫ್ ಮಾಡಿ ಇಟ್ಟಿದೀವಲ್ಲ, ಈ ಹೀರೆಕಾಯಿ ಒಂದೊಂದೇ ಹಾಕ್ತಾ ಬರೋಣ. ಹಾಕಿ. ಹೇಳಿಲ್ಲಮ್ಮ ನೋಡಿ ಏನ್ ಸೌಂಡ್ ಬರ್ತಾ ಇದೆ. ಹೌದು ಹೌದು, ಖಂಡಿತ ಸೌಂಡ್ ಬರ್ತಾ ಇದೆ. ಇದಕ್ಕೆ ಉಳ್ದಿರೋ ಪೇಸ್ಟ್ ಹಾಕ್ಬಿಡೋಣ. ಚೆನ್ನಾಗಿ ಖಾರ ಎಲ್ಲ ಇದೈತೆ. ಇದು ಹೀರೆಕಾಯಿನ ತುಂಬಾ ಟೈಮ್ ತಗೊಳಲ್ಲ ಬೇಯಕ್ಕೆ. ಹೌದು, ಸ್ವಲ್ಪ ಒಂದ್ ನಿಮಿಷ 2 ನಿಮಿಷದಲ್ಲೇ ಆಗ್ಬಿಡುತ್ತೆ. ಇನ್ನೂ ಒಂಥರ ಡಿಫ್ರೆಂಟ್ ಮಸಾಲೆ ಸ್ಮೆಲ್ ಬರ್ತಾ ಇದೆ. ಮತ್ತೆ ಹೀರೆಕಾಯಿ ತುಂಬಾ ಸಾಫ್ಟ್ ಆಗಿ ಅನ್ಸುತ್ತೆ ತಿನ್ಬೇಕಾದ್ರೆ. ಡೀಪ್ ಫ್ರೈ ಮಾಡಿದಾಗ್ಲೇ ಇನ್ನ ಚೆನ್ನಾಗಿರುತ್ತೆ. ಮತ್ತೆ ಈ ಸ್ಟಫ್ಡ್ ಆಗಿ ಮಾಡಿರೋದ್ರಿಂದ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರುತ್ತೆ, ಟೇಸ್ಟಿ ಆಗಿರುತ್ತೆ. ಮತ್ತೆ ತುಂಬಾ ಡಿಫ್ರೆಂಟ್ ರೆಸಿಪಿ. ಹೌದು, ಆನಿಯನ್ ಸ್ಟಫ್ಡ್ ರಿಚ್ ಕಾರ್ಡ್ ಅಂತ. ಕೊನೆಯಲ್ಲಿ ಇದಕ್ಕೆ ಕಸ್ತೂರಿ ಮೆಥಿ ಹಾಕ್ಬಿಡೋಣ. ಸ್ವಲ್ಪ ಸಾಲ್ಟ್ ಹಾಕ್ಬಿಡೋಣ. ಫಸ್ಟ್ ಸ್ಟಫಿಗೆ ಹಾಕಿದ್ದಲ್ವಾ. ಸೊ ಆಗಿದೆ. ಇದು ಸರ್ವಿಂಗ್ ಬೌಲ್ ಹಾಕ್ಬಿಟ್ಟು. ಸರ್ವಿಂಗ್ ಬೌಲ್ ಹಾಕ್ತೀರಾ? ನಾವ್ ಯಾವಾಗ್ಲೂ ಈ ಬದನೆಕಾಯಿಲಿ ಸ್ಟಫ್ಡ್ ಥಿಂಗ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ, ಅದನ್ನ ನೋಡಿದೀವಿ. ಬಟ್ ಹೀರೆಕಾಯಿನಲ್ಲಿ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಸ್ಟಫಿಂಗ್ ಮಾಡಿ ಮಾಡ್ತಿರೋದು. ಓಕೆ, ಈಗ ರೆಸಿಪಿ ರೆಡಿ ಆಗಿದೆ. ಇರಿ ಒಂದ್ ನಿಮಿಷ, ನಮ್ಮ ಸೀನು ಸರ್ನ ಕರೆದ್ಬೇಡ, ಬನ್ನಿ. ಮೊದಲು ನೀವು ರುಚಿ ನೋಡಿ. ನೀವು ರುಚಿ ಆಗಿದೆ ಅಂದ್ರೆ ನಾವು ರುಚಿ ನೋಡ್ತೀವಿ. ಫಸ್ಟ್ ವೀಕ್ಷಕರಿಗೆ ತೋರಿಸ್ಬೇಡ. ಹಿಮಶ್ರೀ ಅವರೇ, ನಿಮ್ಗೋಸ್ಕರ ಆನಿಯನ್ ಸ್ಟಫ್ಡ್ ರಿಚ್ ಕಾರ್ಡ್ ರೆಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅರುಣ ಅವರೇ. ಹಾಗೆ ವೀಕ್ಷಕರೇ, ಇದು ಹೀರೆಕಾಯಿ ತುಂಗಾಯಿ ಅಂತಾನೂ ಹೇಳ್ತಾರೆ. ಇದನ್ನ ಆನಿಯನ್ ಸ್ಟಫ್ ರಿಚ್ ಕಾರ್ಡ್ ಅಂತಾನೂ ಕರಿಬಹುದು. ತುಂಬಾ ಸ್ಪೆಷಲ್ ಆಗಿದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಇದು ರೆಡಿ ಆಗಿದೆ. ಆನಿಯನ್ ಸ್ಟಫ್ಡ್ ರಿಚ್ ಕಾರ್ಡ್ ಬೇಕಾಗುವ ಸಾಮಗ್ರಿಗಳು: ಹೀರೆಕಾಯಿ, ಉಪ್ಪು, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಉದ್ದಿನಬೇಳೆ, ಒಣಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಶುಂಠಿ, ಈರುಳ್ಳಿ, ಕಸ್ತೂರಿ ಮೇಥಿ ಮತ್ತು ಎಣ್ಣೆ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಂಡು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಉಪ್ಪು ಬೆರೆಸಿ ಹೀರೆಕಾಯಿಗೆ ಸ್ಟಫ್ ಮಾಡಿ. ನಂತರ ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸಿನಕಾಯಿ, ಸ್ಟಫ್ ಮಾಡಿದ ಹೀರೆಕಾಯಿ, ರುಬ್ಬಿದ ಮಸಾಲೆ, ಕಸೂರಿ ಮೇಥಿ, ಉಪ್ಪು ಹಾಕಿ ಬೇಯಿಸಿಕೊಂಡರೆ ಆನಿಯನ್ ಸ್ಟಫ್ಡ್ ರಿಚ್ ಕಾರ್ಡ್ ಸವಿಯಲು ಸಿದ್ಧ.